ಬೆಳಗಾವಿಯಲ್ಲಿ ಬಾಣಂತಿಯರು ಶಿಶುಗಳ ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಬೆನ್ನಲ್ಲೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟರು. ಬಿಮ್ಸ್ ಆಸ್ಪತ್ರೆಯ ಹೆರಿಗೆ ಮತ್ತು ಮಕ್ಕಳ ವಾರ್ಡ್ಗೆ ಭೇಟಿಯನ್ನ ನೀಡಿದ್ರು. ಜಿಲ್ಲೆಯಲ್ಲಿ 6 ತಿಂಗಳಲ್ಲಿ 29 ಬಾಣಂತಿಯರು 322 ಶಿಶುಗಳು ಮರಣವನ್ನ ಹೊಂದಿದ್ವು. ಬಿಮ್ಸ್ ಆಸ್ಪತ್ರೆಯಲ್ಲೇ 172 ಶಿಶುಗಳ ಮರಣ ಆಗಿದ್ದು 6 ಜನ ಬಾಣಂತಿಯರ ಸಾವಾಗಿತ್ತು. ಬಿಮ್ಸ್ ಆಸ್ಪತ್ರೆಯಲ್ಲಿ ಸಾವಿನ ಕುರಿತು ಮಾಹಿತಿಯನ್ನ ಪಡೆಕೊಂಡ್ರು ಅಶೋಕ್ ಅವರು. ಬಿಮ್ಸ್ ವೈದ್ಯಕೀಯ ಕಾಲೇಜು ನಿರ್ದೇಶಕ ಅಶೋಕ್ ಶೆಟ್ಟಿ, ಬಿಮ್ಸ್ ಆಸ್ಪತ್ರೆ ಸರ್ಜನ್ ವಿಠಲ್ ಶಿಂಧೆ ವೈದ್ಯರಿಂದ ಮಾಹಿತಿಯನ್ನ ಪಡೆದರು. ನಾಳಿನ ಸದನದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಬಹಳಷ್ಟು ಬಾಣಂತಿಯರ ಸಾವು ಪ್ರಕರಣ ಜೊತೆಗೆ 322 ಶಿಶುಗಳ ಮರಣವನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆ ಜೊತೆಗೆ ನಂತರ ಜಿಲ್ಲೆಯಲ್ಲಿ ಸಾವಾಗಿದೆ ಅಂತ ಹೇಳಿ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸು ಅದರ ಒಂದು ವಿಶೇಷವಾಗಿ ಇಂಪ್ಯಾಕ್ಟ್ ಆಗಿ ಇವತ್ತು ಆರ್ ಅಶೋಕ್ ಅವರು ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ನಮ್ಮ ಜೊತೆ ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಏನು ನನಗನ್ಸುತ್ತೆ ಈ ಸರ್ಕಾರ ಬಂದ ಮೇಲೆ ಕಳೆದ 17 ತಿಂಗಳಲ್ಲಿ ಸರ್ಕಾರ 17 ಅವಾಂತರಗಳನ್ನು ಮಾಡ್ತಾಯಿದೆ. ಭಾಳ ಕರುಣಾಜನಕ ಒಂದು ಸ್ಥಿತಿ ಅಂತ ಹೇಳಿದ್ರೆ ಬಾಣಂತಿಯರ ಸಾವು, ಶಿಶುಗಳ ಮರಣ. ಬೆಳಗಾವಿ ಒಂದರಲ್ಲೇ 323 ಶಿಶುಗಳ ಮರಣ ಆಗಿದೆ. ನೀವು ಮೊನ್ನೆನೂ ಕೂಡ ನಾನು ಬಳ್ಳಾರಿಯಲ್ಲಿ ಹೋಗಿದ್ದೆ. ಬಳ್ಳಾರಿಯಲ್ಲಿ 5 ಜನ ತಾಯಂದಿರು ಸತ್ತಿದ್ದಾರೆ. ನಾನೇ ಹೋಗಿ ಸ್ವತಃ ಭೇಟಿ ಮಾಡಿದ್ದೆ. ಪಬ್ಲಿಕ್ ಟಿವಿಯಲ್ಲೂ ಕೂಡ ಇದನ್ನು ದೊಡ್ಡ ರೀತಿಯಾದಂಥ ವರದಿಯನ್ನು ಮಾಡೋ ಮುಖಾಂತರ ಜನಕ್ಕೆ ಒಂದು ಅವೇರ್ನೆಸ್ ಕೊಟ್ಟರು ಮತ್ತು ಆಗ್ತಾ ಇರೋವಂಥ ಒಂದು ಘಟನೆ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಬೆಳಗ್ಗೆನೂ ಕೂಡ ಪಬ್ಲಿಕ್ ಟಿವಿ ಮಾಡಿದೆ. ಜನಪರವಾದಂಥ ಒಂದು ಮೆಸೇಜನ್ನು ಪಬ್ಲಿಕ್ ಟಿವಿ ಕೊಟ್ಟಿದೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಬೇಕಾಯಿತು. ಅಲ್ಲೇ ಬಳ್ಳಾರಿಗೆ ಹೋಗಿ MLA ಗೆದ್ದಿರೋದಕ್ಕೆ ಸಮಾವೇಶ ಮಾಡ್ತಾರೆ, ಆರಾತುರಾಯಿ ಹಾಕ್ಸ್ಕೊತಾರೆ. ಅಲ್ಲಿ ತಾಯಂದಿರು ಸತ್ತಿದ್ದಾರೆ, ಬಡವರು ಸತ್ತಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳೋಕ್ಕೆ ಮುಖ್ಯಮಂತ್ರಿಗೆ ಆಗಲ್ಲ ಅಂದರೆ ನಾವೇನು ಹೇಳಬೇಕು? ಹಿಂದೆ ಒಬ್ಬ ರೈತ ಸತ್ತಾಗೂ ಕೂಡ ಇವರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ರು. ಮಂಡ್ಯದಲ್ಲಿ ರೈತ ಸತ್ತಿದ್ದಾರೆ, ಹೋಗಿ ಭೇಟಿ ಮಾಡಲಿಲ್ಲ. ಅವರು ದೊಡ್ಡ ಇಶ್ಯೂ ಆಯಿತು. ಇದು ಕೂಡ ದೊಡ್ಡ ಇಶ್ಯೂ ಆಗ್ತೈತಿ ಇವರು.